back my new vlog guys. ಆನೆ Welcome back my new vlog. ಆನೆ Welcome back my new vlog. Back my new vlog. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀರಿ ಅಂದರೆ ಇವಾಗ ಶಾರ್ಟ್ಸ್ ಯೂಟ್ಯೂಬ್ ಶಾರ್ಟ್ಸ್ ಮಾಡೋಕೆ ಹೋಗ್ತಾ ಇದ್ದೀರಿ. ನಿನ್ಗೊಂದು ಗುಡ್ ನ್ಯೂಸ್ ಏನು ಗೊತ್ತಾ? ಹೇಳು. ಏನಿರ್ಬೋದು? ಒಂದು ನಿಮಿಷ ಏನಿರ್ಬೋದು? ಗುಡ್ ನ್ಯೂಸು ಫುಲ್ ಖುಷಿ ಆಗ್ಬಿಡ್ತೇನೆ ನೀನು ಕೇಳಿಸ್ಕೊಂಡ್ರೆ. ಆಫ್ ಮಾಡು. ಗುಡ್ ನ್ಯೂಸ್ ಏನಿರ್ಬೋದು? ದಿಲ್ ಖುಷಿ ಆಗ್ಬಿಡ್ತಾನೆ ಗೈಸ್ ಅದು ಕೇಳಿಸ್ಕೊಂತ ಇದ್ರೆ. ಏನಿರ್ಬಹುದು? ನೀನು ಹೇಳು ಬೇಬೆ. ಏನಿರ್ಬಹುದು? ಏನಂದರೆ ಫಾಲೋವರ್ಸ್ ಬಂದಿರ್ತಾರೆ. ಅಲ್ಲ, ನಿಮ್ಮ ಹುಡುಗಿ ಮಧ್ಯ ನನಗೆ ಯಾವ ಹುಡುಗಿ ಸುಮ್ಮನೆ ಇರಲ್ಲೇ. ಏನಿರ್ಬಹುದು? ನೀನೇ ಹೇಳಪ್ಪ. ಏನಿರ್ಬಹುದು ಗೈಸ್? ಏನು ಅಂದರೆ ಇವ್ರ ಊರ ಹತ್ರನೇ ನಾವು ಮನೆ ಹುಡುಕಿದ್ದೀರಿ. ಇನ್ನು ಒಂದು ವಾರದಲ್ಲಿ ಶಿಫ್ಟ್ ಆಗ್ತಾ ಇದ್ದೀರಿ. ಅದೇ ಎಲ್ಲಿ ಮಾಡ್ತೀನಿ ಬಿಡು. ಎಲ್ಲಿರ್ಬಹುದು? ಎಲ್ಲರೂ ಅಂದರೆ ನಮ್ಮ ಮನೆ ಹತ್ರ ಇಲ್ಲ ಅಂದರೆ ಲೇಔಟು. ಎಲ್ಲೇ ಬಿಟ್ಟು ಎಲ್ಲೋ ನಿನಗೆ ಗೊತ್ತಾಗ್ತೈತೆ ಬಂದಮೇಲೆ. ಲೆಟ್ಸ್ ಗೋ. ಇವಾಗ ಬನ್ನಿ ವಿಡಿಯೋ ಮಾಡಕ್ಕೆ ಹೋಗೋಣ. ಹೆಂಗೈತೆ ನನ್ನ ಜುಟ್ಟು? ನಿನ್ನ ಜುಟ್ಟಕ್ಕೆ ದಿಲ್ ಖುಷ್ ಆಗಿಬಿಟ್ಟಿದ್ದಾನೆ ನಮ್ಮ ಹುಡುಗ. ಇವಾಗ ಬನ್ನಿ ಹೋಗೋಣ. ಲೆಟ್ಸ್ ಗೋ. ಶಾರ್ಟ್ಸ್ ಮಾಡ್ತೀರಿ. ಶಾರ್ಟ್ಸ್ ಹೆಂಗಿದೆ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ನೆಟ್ ಹಾಕ್ಸ್ಕೊಬೇಕು. ನೆಟ್ ಹಾಕ್ಸ್ಕೊಂಡು ಹಂಗೆ ಅಲ್ಲಿಂದ ಅಲ್ಗ ಹೋಗೋಣ. ಬನ್ನಿ ಬ್ಲಾಗ್ ಮುಂದೆ ಕಂಟಿನ್ಯೂ ಮಾಡ್ತೀವಿ ಗೈಸ್. ಇನ್ನೊಂದು ವಿಷಯ ಏನು ಹೇಳಬೇಕು ನಿಮಗೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು ಗೈಸ್. 1 ವರ್ಷ. ನೀವು ಬರೀ 1K ಇನ್ನೂ ಆಗಿರೋದು 1.14K. ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಮರಿಬೇಡಿ, ಸಪೋರ್ಟ್ ಮಾಡಿರಿ. ಹಾಗೆ ನೆಕ್ಸ್ಟ್ ಮಾತಾಡೋಣ. ಬೇಬೆ ನಾನು ತಂದಿದ್ದೀನಿ ಏನು ಅಂತ ಅವನಿಗೆ ಗೊತ್ತಿಲ್ಲ. ಸೇಮ್ ತೊಗೊಂಡಿದ್ದೀರಿ, ಇಬ್ಬರಿಗೂ ತೊಗೊಂಡಿದ್ದೀನಿ. ಇವಾಗ ಬನ್ನಿ ಅವನ್ಕೊಂದು ನನ್ಕೊಂದು ಇಟ್ಕೊಳ್ಳೋಣ. ನೋಡಿ ಗೈಸ್ ಹೆಂಗಿದೆ ಆಗೈತೆ ಬೇಬಿ. ಸೇಮ್ ಅವನದು. ಥ್ಯಾಂಕ್ ಯು ಬೇಬಿ. ಗೈಸ್ ಇವಾಗ ಶಾರ್ಟ್ಸ್ ಮಾಡ್ಬಿಟ್ಟು ಹೋಗ್ಬಿಡೋಣ ಬನ್ನಿ. $1 ಬೇರೆ ಹೊರ ದೇಶದಾಗ ಇದು ನೋಡಿ. ಇದು ಡೈಮಂಡ್. ಇದು ಡೈಮಂಡ್. ಇದ್ರಲ್ಲಿ ಚುಚ್ಚಿದ್ರೆ ಸತ್ತೋಗ್ಬಿಡ್ತಾರೆ, ಸ್ಪಾಟ್ ಆಗ್ಬಿಡ್ತಾರೆ. ಡೈಮಂಡ್ ಎಲ್ಲರೂ ಡೈಮಂಡ್ ಕೀ, ಅದು ಚಾವಿ. ಅವನು ಇನ್ನೇನು ಅಂದಿತ್ತು? ಡೈಮಂಡ್ ಇದು ಡೈಮಂಡ್ ಇದು ಅಂತ ಹೇಳಿತ್ತು ಅವನು. ನಾನು ಡೈಮಂಡ್ ತೆಗಿಯೋದಂತ ಹೇಳ್ತಾರೆ. ಅದು ಡೈಮಂಡ್ ಎಲ್ಲಿ ಕವರೆ ಲಾಕರ್. ಹಂಗೆ ಹೇಳ್ಬೇಕು. ನೀನು ಹೇಳೋದು ಅರ್ಥನೇ ಆಗಲ್ಲ ಗುರು ನನಗೆ. ನೀನು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ರೆ ಅರ್ಥ ಮಾಡ್ಕೊಂತಾರೆ ಅಲ್ಲೇ ಗೈಸ್. ಇವಾಗ ಇವನು ಫುಲ್ಲು ನೊಂದು ಬಿಂದು ಎಲ್ಲ ಹೋದ್ಮೇಲೆ ಒಂದು ಕವನ ಬರೆದಿದ್ದಾನೆ. ಕವನನ ಏನಾರು ಅನ್ಕೋರಿ ನಿಮ್ಗೆ ಇಷ್ಟ ಬಂದಿದ್ದು. ನಾನು ಹೇಳ್ತೀನಿ ಇವನು ಬರೆದಿರೋದು. ಇವರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ನಾನು ಹೇಳ್ತೀನಿ ಇವಾಗ. ನೀ ನನ್ನವಳೆಂದು ನಾ ಮನದಲ್ಲಿ ನೆನೆದೆ. ನೀ ನನ್ನವಳೆಂದು ನಾ ಮನದಲ್ಲಿ ನೆನೆದೆ, ಆದರೆ ನನ್ನ ಮನಸ್ಸಿಗೆ ನೀ ಚೂರಿ ಹಾಕಿ ಹೊರಟು ಹೋದೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸೂಪರ್ ಕವನ. ನಿನಗೆ ಒಂದು ಅವಾರ್ಡ್ ಕೊಡ್ಬೇಕು. ಅವ್ನು ಬರ್ತಿರೋದು ಅವ್ನು ಒಂದು ಅವಾರ್ಡ್ ಕೊಡ್ಬೇಕು. ಇವನ್ಗೆ ಒಂದು ದೊಡ್ಡ ಕೊಡ್ಬೇಕು. ಇವಾಗ ಕಾಮೆಂಟ್ ಮಾಡಿ. ಡೈಮಂಡ್ ಹೆಂಗೋ ಕೀ ಇಲ್ಲೇ ಐತೆ. ಡೈಮಂಡ್ ಕೀದು ಲಾಕರ್ ಆಗ್ಬಿಡ್ತು. ಡೈಮಂಡ್ ಕೊಟ್ಬಿಡ. ನಿಮ್ಗೆಲ್ಲರಿಗೂ ಒಂದೊಂದು ಡೈಮಂಡ್ ಕೊಡ್ತೀನಿ, ಕಾಮೆಂಟ್ ಹಾಕಿ ಗೈಸ್. ಆಮೇಲೆ ನಿಮ್ಗೂ ಗೈಸ್ ನೀವು ಸಪೋರ್ಟೇ ಮಾಡಲ್ಲ. ನಾನು ಎಷ್ಟು ಬಾಧೆ ಬಿದ್ದು. ನಿಮ್ಮ ಹೆಸರು ಸೆಂಡ್ ಮಾಡಿ ಅದ್ರ ಮೇಲೆ ಒಂದು ಕವನ ಬರೀತೀವಿ. ಓಕೆ ಗೈಸ್, ಇದನ್ನು ಮಾಡ್ಬಿಡೋಣ. ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರಾ? ನಿಮ್ಮ ಹೆಸರು ಕಳಿಸಿ ಸಾಕು ಗೈಸ್. ನಾನು 1 ವರ್ಷ ಆಯ್ತು ಯೂಟ್ಯೂಬ್ ಮಾಡಿ. ನೀವು ಸಪೋರ್ಟೇ ಮಾಡ್ತಾಯಿಲ್ಲ. ಬರೀ ಇನ್ನೂ 1.14K ಆಗೇ ಇದ್ದೀನಿ ಗೈಸ್. ಏನು ಜಲ್ದಿ ಸಪೋರ್ಟ್ ಮಾಡಿ. ಹಂಗೆ ಲೈಕ್ ಮಾಡಿ, ಕಮೆಂಟು, ಶೇರು ಎಲ್ಲ ನಮ್ಗೆ ಇಂಪಾರ್ಟೆಂಟು. ನಿಮ್ಗೆ ಬ್ಲಾಗ್ ಇಷ್ಟ ಆಗಿದ್ರೆ ಮಾತ್ರ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ. ಮೇನ್ ನಮ್ಗೆ ನಿಮ್ಮ ಸಪೋರ್ಟ್ ಬೇಕು. ಏನಂತೀರಾ? ಸಪೋರ್ಟ್ ಮಾಡಿ. ಬೇಕಾದಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಷ್ಟೇ. ಇವನೇ ಕವನ ಬರೆದಿದ್ದು, ದರ್ಶನ್. ಲೈಟ್ ಹೋಗ್ಬಿಟ್ಟೈತೆ ಗೈಸ್. ಇವನು ಬಾಧೆ ಬೀಳ್ತವನೆ. ಇದರಲ್ಲಿ ನೀನೇ ಔಟ್ ಮಾಡಿದ್ದು. ಆನ್ ಮಾಡು. ಬಂತು. ಬಾಯ್ ಮಾಡು ಎಲ್ಲರಿಗೂ. ಬಾಯ್. ಅದು ಬಿಟ್ರೆ ಆಪ್ ಆಗಿಬಿಡುತ್ತೆ ಗೈಸ್. ಹೋಗ್ತಾ ಇದ್ದಾನೆ. ಬಾಯ್. ಹುಷಾರ್. ನಾಳೆ ನೋಡೋಣ. ನಾಳೆ ಸಿಕ್ಕರೆ ಸಿಗ್ತೀನಿ. ಓಕೆ ಬಾಯ್. ಟುಮಾರೋ. ಬಾಯ್. ಗೈಸ್ ಏನು ವಿಷಯ ಅಂದರೆ ಜಿಮ್ಮಲ್ಲಾಗಲಿ ಎಲ್ಲ ಆಗಲಿ ಕನ್ನಡ ಸಾಂಗ್ಗಳು ಬರ್ತಾಯಿಲ್ಲ ಅಂತ ಜಾಸ್ತಿ ವೈರಲ್ ಆಗ್ತಾಯಿದೆ ನಡುವೆ.
ನಾನು ಹೇಳೋದು ನನ್ನ ಕಡೆಯಿಂದ ರಿಕ್ವೆಸ್ಟು, ಕನ್ನಡದವ್ರೆ ಯಾಕೆ ಕಿತ್ತಾಡ್ತೀರಾ? ಕಿತ್ತಾಡೋದು ಬೇಡ. ಯಾರೇ ಇರಲಿ, ಯಾರೇ ಬರಲಿ, ಜಿಮ್ ಟ್ರೈನರ್ ಕೂಡ ಹಿಂದಿಯವ್ರು ಇರ್ಬೋದು, ಯಾರೇ ಇರಲಿ, ಅದು ನಮ್ಗೆ ಬೇಡ. ಜಿಮ್ಮಲ್ಲಿ ಕನ್ನಡ ಸಾಂಗ್ ಹಾಕಿ ನಾವೇ ಕಿತ್ತಾಡೋದು ಬೇಡ ಅಂತ ನನ್ನ ಅನಿಸಿಕೆ. ನಾನು ಹೇಳ್ತಾ ಇದ್ದೀನಿ. ಇಷ್ಟೇ ಗೈಸ್, ಇದನ್ನ ಹೇಳ್ಬೇಕನ್ನಿಸ್ತು, ಅದಕ್ಕೆ ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ. ನಮ್ಮವ್ರು ಏನು ಜಗಳ ಆಡೋದು ಅಂದ್ಬಿಟ್ಟು ಹೇಳಿರೋದಷ್ಟೇ. ರಾತ್ರಿ 2 ಗಂಟೆ ಮೇಲೆ ಸಿಗ್ತೀನಿ, ಡ್ಯೂಟಿಗೆ ಹೋಗಬೇಕು. ಅವಾಗ ಸಿಗ್ತೀನಿ, ಬನ್ನಿ, ಲೆಟ್ಸ್ ಗೋ. ಹಾಯ್ ಫ್ಯಾಮ್, ಇವಾಗ ಕರೆಕ್ಟಾಗಿ ಟೈಮ್ 2:04. ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹೋಗಿದ್ದಾದ್ಮೇಲೆ ಸಿಗ್ತೀನಿ ಕಂಪ್ನಿ ಹತ್ರ. ಲೆಟ್ಸ್ ಗೋ ಗೈಸ್. ಇವಾಗ ಕಂಪ್ನಿ ಎಂಟ್ರರ್ ಆಗಿದ್ದೀನಿ. ಅಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಹೋಗಬೇಕು. ಲೆಟ್ಸ್ ಗೋ. ಇಲ್ಲಿಂದ ಎಂಟ್ರಿ ಮಾಡಿಸ್ಬಿಟ್ಟು ಲೋಡ್ ಮಾಡಿಸ್ಕೊಂಡು ಹೋಗಬೇಕು. ಬನ್ನಿ, ಅಲ್ಲಿ ಸಿಗ್ತೀನಿ ಡಾಕ್ ಹತ್ರ. ಗೈಸ್, ಇವಾಗ ಡಾಕ್ ಹಾಕಿದ್ದೀನಿ. ಡಾಕಲ್ಲಿದೆ ನೋಡಿ ಕಂಪ್ನಿ. ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗೋದೆ. ಬನ್ನಿ ಹೋಗೋಣ, ಓದ್ತಾ ಸಿಗ್ತೀನಿ. ಗೈಸ್, ಇವಾಗ ಫಸ್ಟ್ ಪಾಯಿಂಟಿಗೆ ಬಂದಿದ್ದೀರಿ. ಫಸ್ಟ್ ಪಾಯಿಂಟ್ ಹತ್ರ ಅನ್ಲೋಡ್ ಮಾಡ್ತಾ ಇದ್ದಾರೆ. ಅನ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್. ಟೋಟಲ್ಲು 9 ಪಾಯಿಂಟ್ ಇದೆ. 9 ಪಾಯಿಂಟ್ ಮುಗಿಸ್ಕೊಂಡು ಹೋಗ್ಬೇಕು. ಬೆಳಗ್ಗೆ ಒಂದು 6:15 7 ಗಂಟೆ ಆಗ್ಬೋದು ಎಲ್ಲ ಮುಗಿಸ್ಕೊಂಡು ಹೋಗೋಕ್ಕೆ. ಬನ್ನಿ, ಮುಗಿಸ್ಕೊಂಡು ಹೋಗೋಣ. ಬೆಳಗ್ಗೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ನೋಡೋಣ ಏನಾಗುತ್ತೆ ಏನೋ. ಲೆಟ್ಸ್ ಗೋ. ಇದು ನೆಕ್ಸ್ಟ್ ಪಾಯಿಂಟು. ನೆಕ್ಸ್ಟ್ ಪಾಯಿಂಟಲ್ಲಿ ಇದ್ದೀರಿ ಇವಾಗ. ಇದು ಮುಗಿಸ್ಕೊಂಡು 3ನೇ ಪಾಯಿಂಟ್ ಇಲ್ಲೇ ಲೆಫ್ಟ್ ಹತ್ಕೊಂಡ್ರೆ 3ನೇ ಪಾಯಿಂಟು. ಹೋಗೋಣ ಬನ್ನಿ, ಲೆಟ್ಸ್ ಗೋ. ಟೋಟಲ್ 9 ಪಾಯಿಂಟ್ ತೋರಿಸ್ತೀನಿ. ಅದಾದಮೇಲೆ ಡೈರೆಕ್ಟು ಬೆಳಗ್ಗೆ ಮನೆಗೆ ಹೋಗೋದೆ. ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು. ಅದು ನೆಕ್ಸ್ಟ್ ಬ್ಲಾಗ್ ಬರ್ತೈತೆ. ಇಲ್ಲಾಂದರೆ ನೋಡಬೇಕು, ಹೋದರೆ ನೆಕ್ಸ್ಟ್ ಬ್ಲಾಗ್ ಬರುತ್ತೆ, ಇಲ್ಲಾಂದರೆ ಈ ಬ್ಲಾಗ್ ಎಂಡ್ ಆಗುತ್ತೆ. ಇನ್ಮೇಲೆ ಡೈಲಿ ಬ್ಲಾಗ್ ಬರ್ತೈತೆ, ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಲೆಟ್ಸ್ ಗೋ. हाँ देखिए ना, वो कंफर्म नहीं मारा हूँ, पेंडिंग ही है अभी वो वाला। हाँ काट दिया है वो। हाँ मिल्क नहीं दिया। अब काट ले लीजिएगा निशा से। हाँ हाँ, कृति में रखा हूँ गड्डी के पास। ಗೈಸ್, ಬಂದಿದ್ದಾಯ್ತು, ಕಂಪ್ನಿ ಹತ್ರ ಅನ್ಲೋಡ್ ಮಾಡಿದ್ದಾಯ್ತು ಕ್ರೇಟ್ಗಳನ್ನ. ಇವಾಗ ಹೋಗೋಣ ಬನ್ನಿ, ಲೆಟ್ಸ್ ಗೋ. ಗೈಸ್, ಕಂಪ್ನಿಯಿಂದ ಬಂದು ಮಲಗಿ ಎದ್ದು ಊಟ ಮಾಡ್ತಾ ಇದ್ದೀನಿ ಇವಾಗ. ಬನ್ನಿ ಊಟ ಮಾಡೋಣ. ಅನ್ನ ತರಕಾರಿ ಸಾಂಬಾರು ಮಾಡೋರು ನಮ್ಮಮ್ಮ. ಬನ್ನಿ ಊಟ ತಿನ್ನೋಣ. ಸಾಯಂಕಾಲ ಆಗಿದೆ. ಟೀ ನಮ್ಮಮ್ಮ ಟೀ ಮಾಡಿಕೊಟ್ರು, ಕುಡಿತಾ ಇದ್ದೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಬಾಯ್.